ನಮಸ್ಕಾರ ವೀಕ್ಷಕರೇ, ನಾಡಿನ ಸಮಸ್ತ ಕರ್ನಾಟಕದ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ತೇಜಸ್ವಿನಿ ಜನಾರ್ದನ್. ಪ್ರತಿ ಹಬ್ಬದಂದು ಒಂದು ವಿಶೇಷ ವ್ಯಕ್ತಿಯೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅದೇ ರೀತಿ ಇವತ್ತು ಕೂಡ ತುಂಬಾ ಸ್ಪೆಷಲ್ ಆಗಿರೋ ವ್ಯಕ್ತಿ ನಮ್ಮ ಜೊತೆಲಿ ಇವತ್ತಿದ್ದಾರೆ. ಇವ್ರ ಬಗ್ಗೆ ಹೇಳಬೇಕು ಅಂದರೆ ಶಿ ಈಸ್ ರಿಯಲಿ ಬ್ಯೂಟಿಫುಲ್, ವೆರಿ ಹಾಟ್, ಡ್ಯಾಶಿಂಗ್ ಅಂತಲೇ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಎಲ್ಲ ಹುಡುಗರ ಡ್ರೀಮ್ ಗರ್ಲ್, ದಿ ಒನ್ ಆ್ಯಂಡ್ ಓನ್ಲಿ ರಾಗಿಣಿ ದ್ವಿವೇದಿ ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ, ಬನ್ನಿ. ನಮಸ್ತೆ ರಾಗಿಣಿ ಮ್ಯಾಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ದಸರಾ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆಲಿದ್ದೀರಾ ಇವತ್ತು. ಫಸ್ಟ್ ಆಫ್ ಆಲ್ ಹ್ಯಾಪಿ ದಸರಾ, ನವರಾತ್ರಿ ಟು ಯು. ಥ್ಯಾಂಕ್ ಯು ಸೋ ಮಚ್. ಮತ್ತು ಎಲ್ಲ ವ್ಯೂವರ್ಸ್ಗೆ ದಸರಾ ಹಬ್ಬದ ಶುಭಾಶಯಗಳು ಆ್ಯಂಡ್ ನವರಾತ್ರಿ ಹಬ್ಬದ ಶುಭಾಶಯಗಳು. ಓಕೆ, ಆ್ಯಕ್ಚುಲಿ ದಸರಾ ಹಬ್ಬದ ಟೈಮಲ್ಲಿ ದ ಹೋಲ್ ಡೇ ಆ್ಯಕ್ಚುಲಿ ವಿ ಹ್ಯಾವ್ ಸ್ಪೆಂಟ್ ವಿತ್ ಯು. ನಿಮ್ಮ ಮನೇಲಿ ಹೇಗೆ ಹಬ್ಬ ನೀವು ಮಾಡಿದ್ವಿ, ನಾವು ಒಂದು ಪಾರ್ಟ್ ಆಗಿ ನಿಮ್ಮ ಜೊತೆಲಿ ಇವತ್ತು ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀವಿ. ಸಿನ್ಸ್ ದಸರಾ ಹಬ್ಬದ ಟೈಮಲ್ಲಿ ನಿಮ್ಮ ಜೊತೆಲಿ ಇರೋದ್ರಿಂದ ನಿಮ್ಮ ಮನೇಲಿ ಪೂಜೆ ಎಲ್ಲ ನೋಡಿದ್ವಿ ನಾವು. ಇಟ್ ವಾಸ್ ವೆರಿ ಸ್ಪೆಷಲ್. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಆಸ್ಕ್ ಯು ಅಬೌಟ್ ಫೆಸ್ಟಿವಲ್ ಓನ್ಲಿ. ದಸರಾ ಹಬ್ಬ ನಿಮ್ಗೆ ಎಷ್ಟು ಡಿಫ್ರೆಂಟ್? ನಿಮ್ಮ ಕಡೆ ಹೇಗೆ ಮಾಡ್ತಾರೆ, ಈ ಕಡೆ ಹೇಗೆ ಮಾಡ್ತಾರೆ? ಹೌ ಡಿಫ್ರೆಂಟ್ ಇಟ್ ಇಸ್? ಓಕೆ, ನಾವು ಬಹುಶಃ ಈ ಕಡೆಯವರೇ ಆಗಿಬಿಟ್ಟಿದ್ದೀನಿ ಇವಾಗ. ಬಟ್ ನಮ್ಮಲ್ಲಿ ನಾರ್ತಲ್ಲಿ ನವರಾತ್ರಿ ಅಂತ ತುಂಬ ದೊಡ್ಡದಾಗಿ ಮಾಡ್ತಾರೆ. ಬಿಕಾಸ್ ದುರ್ಗಾ ಪೂಜೆ ಅಂತ ನಮ್ಮಲ್ಲಿ ಆಲ್ ದ 9 ದೇವಿಗಳಾಗಲಿ, ನಮ್ಮ ಮನೆ ದೇವರು ಚಿಂತಪೂರ್ಣಿ ಮಾತಾ ಮತ್ತು ವೈಷ್ಣೋದೇವಿ ಇರೋದ್ರಿಂದ ವಿ ಡೂ ಇದು ನವರಾತ್ರಿ ಪೂಜೆ, ದುರ್ಗಾ ಪೂಜೆ ತುಂಬ ದೊಡ್ಡದಾಗಿ ಮಾಡ್ತೀವಿ. ಇದು ಒಂದು ವರ್ಷದಲ್ಲಿ 2 ಸತಿ ಆಗೋದು. 9 ದಿನ ವ್ರತ ಮಾಡಿ ಆಮೇಲೆ 8ನೇ ದಿನ ನೀವು ಇವತ್ತೇನು ನೋಡಿದ್ದೀರಾ ಅದು ಕಂಜಕ್ ಪೂಜಾ ಅಂತ ಅಂತೀವಿ ನಾವು. ಯೂಶ್ವಲಾಗಿ ಇಲ್ಲಿ ಈ ಕಡೆ ನಮ್ಮ ಸೌತಲ್ಲಿ ಮಾಡಲ್ಲ, ಬಟ್ ನಮ್ಮ ನಾರ್ತಲ್ಲಿ ಸ್ವಲ್ಪ ಜೋರಾಗಿ ಮಾಡ್ತಾರೆ. ಇದರಲ್ಲಿ ಚಿಕ್ಕ ವಯಸ್ಸಿಂದನೂ ಭಾಗವಹಿಸ್ತಾ ಇದ್ದೀನಿ. ನಾನು ಚಿಕ್ಕವರಿದ್ದಾಗ ಭಾಗವಹಿಸ್ತಾ ಇದ್ದೆ, ನಾನು ಇವಾಗ ಮಾಡ್ತಾ ಇದ್ದೀನಿ ಪೂಜೆ. ಚಿಕ್ಕ ವಯಸ್ಸಿಂದನೂ ನಮ್ಮಲ್ಲಿ ಒಳಗಡೆಯಿಂದನೇ ಈ ಒಂದು ಪ್ರತಿ ನಡೀತಾ ಇದೆ. ಓಕೆ, ವರ್ಷದಲ್ಲಿ 2 ಬಾರಿ ಬರುತ್ತೆ ಅಂತ. ದಿಸ್ ಇಸ್ ಒನ್ ಟೈಮ್ ನವರಾತ್ರಿ, ಡ್ಯೂರಿಂಗ್ ನವರಾತ್ರಿ. ಅದರ್ವೈಸ್ ಯಾವಾಗ? ಮಾರ್ಚ್ ಏಪ್ರಿಲ್, that's the time when it happens usually. And ಅವಾಗ್ಲೂ ನಾವು ದುರ್ಗೆ ಪೂಜೆ ಮಾಡಿ ಆಮೇಲೆ ಕಂಜಕೆ ಅಂತ ಮಾಡ್ತೀವಿ ನಾವು. ಆ್ಯಂಡ್ ಈ ಟೈಮ್ ಆಫ್ ದ ಇಯರ್ ತುಂಬ ಸ್ವಲ್ಪ ದೊಡ್ಡದಾಗಿರುತ್ತೆ. ಯಾಕೆಂದರೆ ನಮ್ಮ ಬೆಂಗಾಲಿ ಕಲ್ಚರಲ್ಲಿ ಕೂಡ ದುರ್ಗಾ ಪೂಜೆ ತುಂಬ ದೊಡ್ಡದಾಗಿ ಮಾಡೋದು. ದಸರಾ ಸಮಯ, ದಿವಾಲಿ ಸಮಯ, ಈ ಥರ ಇದು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ. ಬಟ್ ಆವಾಗಲೂ ಕೂಡ ಇದೆ ಸೇಮ್ ಆಲ್ಮೋಸ್ಟ್ ಇರುತ್ತೆ. ಇಟ್ಸ್ ಲೈಕ್ ಅ ವ್ರತ. ಹೌದು. ಇಟ್ಸ್ ನಾಟ್ ಅ ವ್ರತ, ಇಟ್ಸ್ ಜಸ್ಟ್ ಅ ಪೂಜೆ. ಅದು ನಿಮ್ಮ ಇಷ್ಟ, ನಿಮ್ಮ ಮನಸ್ಸಿನ ಪ್ರಕಾರ ನೀವು ವ್ರತ ಇಟ್ಕೋಬೋದು. ಯೂಶ್ವಲಿ ಅಕಾರ್ಡಿಂಗ್ ಟು ದ ಟ್ರೆಡಿಷನ್ ಆಫ್ ವ್ರತ ಮಾಡಬೇಕು, ಒಂದು 9 ದಿನ ವ್ರತ ಮಾಡಬೇಕು. ಆ್ಯಂಡ್ ಲಾಸ್ಟ್ ಡೇ ವ್ರತದಲ್ಲಿ ನಮ್ಮ ವ್ರತ ಇದು ಒಂದು ನೀವೇನು ಪೂರಿ, ಹಲ್ವಾ ಮತ್ತು ಚೆನ್ನಾಗಿ ಏನು ತಿಂತೀವಿ ಅದೇನು ಪ್ರಸಾದ ಥರ ತಿಂದು ಒಂದು ಅನ್ನದಿಂದ ಒಂದು ಉಪವಾಸ ಬ್ರೇಕ್ ಮಾಡುತ್ತಾರೆ. ಓಕೆ, ದಟ್ಸ್ ವಾಟ್ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಆಗಿತ್ತು. ತುಂಬ ಮಕ್ಕಳಿದ್ರು ಮನೆಯಲ್ಲಿ, ಚಿಕ್ಕ ಮಕ್ಕಳು, ಹುಡುಗರು ಇದ್ರು. ದೇ ಲೈಕ್ ಆ್ಯಕ್ಚುಲಿ ಸೋ ಮೆನಿ ಕಿಡ್ಸ್, ತುಂಬ ಜನ ಮಕ್ಕಳಿದ್ರು. ಇನಿಷಿಯಲಿ ವೆನ್ ಐ ಎಂಟರ್ಡ್ ಐ ಥಾಟ್ ಓಕೆ ದೇ ಆರ್ ಆಲ್ ಗೆಸ್ಟ್ ಹಿಯರ್. ಅವರಿಗೆಲ್ಲ ನೀವು ಬೊಟ್ಟಿಟ್ಟು ದೆನ್ ಬಳೆ ಎಲ್ಲ ಹಾಕಿ ಪ್ರಸಾದ ಎಲ್ಲ ನೀವು ಕೈಯಾರೆ ತಿನ್ಸಿದ್ರಿ. ದಟ್ ವಾಟ್ ಕೈಂಡ್ ಆಫ್ ಫಾರ್ಮಾಲಿಟಿ ಇಸ್ ದಟ್? ಹೌ ಯು ಡೂ ದಟ್? ಇಟ್ಸ್ ನಾಟ್ ಅ ಫಾರ್ಮಾಲಿಟಿ. ಆಲ್ರೆಡಿ ವಾಟ್ ಇಸ್ ಪೂಜೆ ಯಾವಾಗಲೂ ಮನಸ್ಸಿಂದ ಮಾಡಿದ್ರೆ ಅವಾಗ ಖುಷಿ ಮನಸ್ಸಕ್ಕೂ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಕಸ್ಟಮ್ ಥರ ಇದೆ ದಟ್ ಮಾಡಲೇಬೇಕು ಅಂತದ್ದು. ಯು ಕ್ಯಾನ್ ಅದು ಕೈಯಲ್ಲಿ ಕೊಡ್ಬೋದು. ನನಗೇನು ಇಷ್ಟ ಅಂದರೆ ಚಿಕ್ಕ ಹುಡುಗಿರು ಬರ್ತಾರೆ ಮನೇಲಿ, ಖುಷಿ ಒಂದು ವಾತಾವರಣ ಒಂದು. ಅದಾದಮೇಲೆ ಒಂದು ಬ್ಯಾಂಗಲ್ಸ್. ನಮ್ಮ ಹುಡುಗಿರಿಗೆ ನನಗೆ ಬಹುಶಃ ತುಂಬ ಲೇಟ್ ಇಷ್ಟ ಆಯಿತು ಇದೆಲ್ಲ ಬಳೆ ಎಲ್ಲ ಅದೆಲ್ಲ ಏನೆಲ್ಲ ಇಯರಿಂಗ್ಸ್ ನನಗೆ ಇಷ್ಟ ಇರಲಿಲ್ಲ ಟಿಲ್ ಆಲ್ಮೋಸ್ಟ್ 20 years ಆಫ್ ಮೈ ಲೈಫ್. ಬಟ್ ಇವಾಗ ನಾರ್ಮಲ್ ಹುಡುಗಿರಿಗೆ ನಾವೇನು ಇರ್ತೀವಿ, ಐ ಆಮ್ ಶೋರ್ ಬಹುಶಃ ನೀವು ಚಿಕ್ಕ ವಯಸ್ಸಿಂದನೂ ಬಳೆ ಹಾಕೋದು, ಬಿಂದಿ ಹಾಕೋದು ತುಂಬ ಇಷ್ಟ ನಿಮಗೆ. ಐ ಥಿಂಕ್ ದಟ್ಸ್ ದ ಸಿಂಪ್ಲೆಸ್ಟ್ ಥಿಂಗ್. ಅವ್ರಿಗೇನು ಖುಷಿ ಕೊಡುತ್ತೋ ಮನಸ್ಸಿಗೆ ಅದು ಮಾಡಬೇಕು ಅಂತದ್ದು ಒಂದು ಪೂಜೆ ಇದೆ ಇದು. ಅಷ್ಟಮಿ ದಿನ ನಾವು ಅವ್ರಿಗೇನು ಖುಷಿ ಕೊಡುತ್ತೋ ಅದು ನಾವು ಮಾಡ್ತೀವಿ. ಪ್ರಸಾದ ನೋಡಿ ನಮ್ಮ ಕೈಯಲ್ಲಿದೆ, ಒಂದು ಪ್ರತಿ ಪ್ರಕಾರ ನಾವೇನು ಮಾಡಬೇಕು. ಅದು ಬಿಟ್ಟು ಹುಡುಗಿರಿಗೆ ಏನು ಇಷ್ಟ ಆಗುತ್ತೆ, ಯು ಕ್ಯಾನ್ ಡೂ ಆಡ್ ನಂಬರ್ಸ್, ಲೈಕ್ 5 ಮಾಡ್ಬೋದು ನೀವು, 9 ಮಾಡ್ಬೋದು, 15 ಮಾಡ್ಬೋದು ನೀವು, ಆ ಥರ ಮಾಡಬೇಕು. 9 ಗರ್ಲ್ಸ್ ಕೇಮ್, 9 ಗರ್ಲ್ಸ್, 1 ಹುಡುಗ ಇರಬೇಕು. ಯಾಕಂದರೆ 9 ದೇವಿ ಜೊತೆ 1 ಹುಡುಗ ಇರಬೇಕು, ಒಂದು ಹುಡುಗ ದೇವರು. ಆ್ಯಂಡ್ ಅದಾದಮೇಲೆ ಒಂದು 5 ಮ್ಯಾರಿಡ್ ಲೇಡೀಸ್ ಇರಬೇಕು, ಮದುವೆ ಆಗಿರೋ ಲೇಡೀಸ್ಗೆ ಪೂಜೆ ಮಾಡ್ತಾರೆ. ಐ ಡೋಂಟ್ ನೋ ದ ಡೆಪ್ಸ್ ಆಫ್ ಇಟ್, ಯಾಕಂದರೆ ನಾನು ತುಂಬ ರಿಲಿಜಿಯಸ್ ಪರ್ಸನ್ ಇಲ್ಲವೇ ಇಲ್ಲ. ಬಟ್ ಏನಂದರೆ ಫ್ಯಾಮ್ಲಿಯಲ್ಲಿ ಬೆಳೆದಾಗ ಏನು ನಮ್ಮಲ್ಲಿ ನಾವು
ಮಕ್ಕಳಲ್ಲಿ ನಾವೇನು ಕಸ್ಟಮ್ಸ್, ನಾವೇನು ರೀತಿಗಳು, ನಾವೇನು ಪೂಜೆಗಳು ಅದನ್ನ ನಾವು ಇನ್ಸರ್ಟ್ ಮಾಡ್ತೀವಿ, ಅದನ್ನು ನಾವು ಬೆಳೀತಾ ಹೋಗಿದಾಗ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಐ ಥಿಂಕ್ ದೋಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಪ್ರತಿ ಒಂದು ಮಗುಗೂ ಒಂದು ಮನೆಯಲ್ಲಿ ಅಮ್ಮ ಅಪ್ಪ ಸಾಕಿದಾಗ ಹೇಳ್ತಾರೆ. ಲೈಕ್ ನಮ್ಮಮ್ಮ ನನಗಿನ್ನೂ ಜ್ಞಾಪಕ ಇದೆ, ಚಿಕ್ಕ ವಯಸ್ಸಿಂದನೂ ದುರ್ಗಾ ಸ್ತೋತ್ರ ತುಂಬಾ ಹೇಳ್ತಾಯಿದ್ರು. ಸೊ ನಮಗೆ ಸ್ನಾನ ಮಾಡಬೇಕಾದ್ರೆ, ತಿನ್ಬೇಕಾದ್ರೆ ಯಾವಾಗನ ಅವ್ರು ಹೇಳ್ತಾಯಿದ್ರು ಇದು ಹೇಳಿ ಹೇಳಿ ಹೇಳಿ. ಸೊ ಹೇಳಿ ಹೇಳಿ ಅಭ್ಯಾಸ ಆಗುತ್ತೆ. ಅಂದರೆ ಮಾಡೋ ದ ಹೋಲ್ ಥಿಂಗ್. ಸೊ ದುರ್ಗಾ ಸ್ತೋತ್ರ, ಸರಸ್ವತಿ ಸ್ತೋತ್ರ ಅದೆಲ್ಲ ಏನೇನಿದೆ ಒಂದು 2-3 ಗೊತ್ತು ನನಗೆ. ಅಷ್ಟೊಂದೇನು ಗೊತ್ತಿಲ್ಲ, ಬಟ್ ಎಷ್ಟು ಗೊತ್ತೋ ಅಷ್ಟು ಚೆನ್ನಾಗಿ ಗೊತ್ತಿತ್ತು, ಸ್ಪಷ್ಟವಾಗಿ ಹೇಳ್ಬೋದು. ಬಟ್ ಏನಂದರೆ ಇಟ್ಸ್ ಜಸ್ಟ್ ಐ ಥಿಂಕ್ ಒಂದು ಫ್ಯಾಮ್ಲಿ ವ್ಯಾಲ್ಯೂಸ್ ಏನಿದೆ ಅಲ್ಲ ಅದು ಅಲ್ಲಿ ಕಾಣಿಸುತ್ತೆ. ಚಿಕ್ಕ ವಯಸ್ಸಿಂದ ನೀವೇನು ನಮಗೆ ನಮ್ಮ ಅಮ್ಮ ಅಪ್ಪ ಚಿಕ್ಕ ವಯಸ್ಸಿಂದ ದೀಸ್ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ ನಾವು ನಮ್ಮ ಫ್ಯಾಮ್ಲಿಯವ್ರಿಗೆ ಕೊಡಬೇಕು. ಚಿಕ್ಕ ವಯಸ್ಸಿನ ಅಪ್ಪ ಅಮ್ಮ ವರ್ ಆಲ್ವೇಸ್ ಲೈಕ್ ಪೂಜೆ ಮಾಡಬೇಕು, ದೊಡ್ಡವ್ರನ್ನ ಮರ್ಯಾದೆ ಕೊಡಬೇಕು, ಮನೆಯಲ್ಲಿ ಯಾರು ಬಂದರೆ ನೀರು ಕೇಳಬೇಕು, ನೀವೇ ಮಾಡಬೇಕು ನಿಮ್ಮ ಕೆಲಸ. ಇದೆಲ್ಲ ನಮ್ಮ ಜೊತೆ ಚಿಕ್ಕ ವಯಸ್ಸಿಂದನೂ ಇದೆ. ಸೊ ಇಟ್ಸ್ ನಾಟ್ ಲೈಕ್ ಇವಾಗ ಯಾರಿಗೆ ಬಂದರೆ ತೋರ್ಸೋಕ್ಕೆ, ಇಲ್ಲಾಂದರೆ ಯಾರನ್ನ ಏನೋ ಪ್ರೂವ್ ಮಾಡೋಕ್ಕೆ ಮಾಡಬೇಕು ಅಂಥದ್ದು. ದೀಸ್ ಥಿಂಗ್ಸ್ ಶುಡ್ ಬಿ ಇನ್ಕಲ್ಕೇಟೆಡ್ ಫ್ರಮ್ ಚೈಲ್ಡ್ಹುಡ್. ಎಕ್ಸಾಕ್ಟ್ಲಿ. ಸೊ ದ್ಯಾಟ್ಸ್ ವಾಟ್ ಈಸ್ ಗುಡ್ ಬ್ರಿಂಗಿಂಗ್ ಅಪ್ ಅಂತ ನನ್ನ ಪ್ರಕಾರ. ಆ್ಯಕ್ಚುಲಿ ನೀವು ಹೇಳೋದಕ್ಕಿಂತ ಐ ಸಾ ದ್ಯಾಟ್ ಫ್ರಮ್ ದ ಮಾರ್ನಿಂಗ್. ಆ್ಯಕ್ಚುಲಿ ಯು ಆರ್ ಯುವರ್ ಸೆಲ್ಫ್, ನೀವಾಗೆ ಎಲ್ಲರಿಗೂ ಮಾಡ್ತಾಯಿದ್ರಿ. ಈವನ್ ಫ್ರಮ್ ಚಿಕ್ಕವರಿಂದ ದೊಡ್ಡವರಿಂದ ಎಲ್ಲರಿಗೂ ಊಟ ಬಡಿಸಿದ್ರಿ, ತಿನ್ಸಿದ್ರಿ. ಸೊ ವಿ ಸಾ ದ್ಯಾಟ್ ಆಲ್ ದ್ಯಾಟ್. ನೀವು ಏನು ಹೇಳ್ತಿದ್ದೀರಾ? ಮೈ ಮದರ್, ಇಫ್ ನನ್ನ ಅಮ್ಮ ಇದ್ದಿದ್ದರೆ ಅವ್ರು ನಾವು ಕೆಲಸ ಮಾಡ್ತಾ ಇರಲಿಲ್ಲ ಅಂದರೆ ಬೈಯೋರು ನಮಗೆ, ಮಾಡಿ ಹೋಗಿ ಕೆಲಸ ಮಾಡಿ. ಎಷ್ಟು ಜನ ಇದ್ರು ಶಿ ಸೆಡ್ ಯು ಹ್ಯಾವ್ ಟು ಡೂ ವರ್ಕ್ ಎಟ್ ಹೋಮ್. ನನಗೆ ನನ್ನ ಹತ್ರ ತುಂಬ ಆ್ಯಂಕರ್ಸ್ ಆಗಲಿ ತುಂಬ ಕೇಳ್ತಾರೆ, ಜನನೂ ಆಗಲಿ ಕೇಳ್ತಾರೆ, ನೀವು ಮನೆ ಕೆಲಸ ಮಾಡ್ತೀರಾ, ಅಡುಗೆ ಮಾಡ್ತೀರಾ? ಸರ್ ಅದರಲ್ಲಿ ಏನು ರಾಕೆಟ್ ಸೈನ್ಸ್ ಏನಿದೆ, ನೀವೇನು ನಾಸಾ ಸೈಂಟಿಸ್ಟ್ ಥರ ಮಾತಾಡ್ತಾ ಇದ್ದೀರಾ? ಅಫ್ಕೋರ್ಸ್ ನಮ್ಮದೇ ಮನೆ, ನಾವು ಕೆಲಸ ಮಾಡಲಿಲ್ಲ ಅಂದರೆ ಬೇರೆ ಯಾರು ಮಾಡ್ತಾರೆ ಮನೇಲಿ ಕೆಲಸ? ಓಕೆ, ಸೊ ದಟ್ ಅಗೇನ್ ದ ಸೇಮ್ ಕ್ವೆಶ್ಚನ್. ಸೊ ನೀವು ಕೆಲಸ ಮಾಡ್ತೀರಾ, ಮನೇಲಿ ಅಡುಗೆ ಮಾಡ್ತೀರಾ ಅಂತ ಆಯಿತು. ಸೊ ವಾಟ್ ಈಸ್ ದಟ್ ಫೇವ್ರೆಟ್ ಡಿಶ್ ಆಫ್ ಯುವರ್ಸ್ ವಿಚ್ ಯು ಕುಕ್ ರೆಗ್ಯುಲರ್ಲಿ? ಹಬ್ಬದ ದಿನ ಮಾತಾಡ್ಬೋದಾ ನಾನ್ ವೆಜ್ ಬಗ್ಗೆ? That's okay, you can. ಐ ಆಮ್ ಅ ಪ್ಯೂರ್ ನಾನ್ ವೆಜಿಟೇರಿಯನ್. ಐ ಲವ್ ನಾನ್ ವೆಜ್ ಫುಡ್ ಆ್ಯಂಡ್ ನನಗೆ ಸ್ಪೈಸಿ ಊಟ ತುಂಬ ಇಷ್ಟ. Okay. ಮಾಡೋದು, ತಿನ್ಸೋದು, ತಿನ್ನೋದು ಎಲ್ಲ ಇಷ್ಟ ನನಗೆ. ಓಕೆ, ಸೊ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತಲೂ ಆಯಿತು. ಐ ಥಿಂಕ್ ಸೊ. ಐ ಮೀನ್ ಇಟ್ಸ್ ಲೈಕ್ ಅ 50-50. ಕೆಲವೊಂದು ಸತಿ ಮಾಡಿದ್ರೆ ಟಕ್ಕಂತ ಒಂದು ಟ್ರೈಯಲ್ಲಿ ಬಂದುಬಿಡುತ್ತೆ ತುಂಬ ಚೆನ್ನಾಗಿ. ಇನ್ನೊಂದು ಸತಿ ಅದೇ ಟ್ರೈ ಮಾಡಿದ್ರೆ ಸುಟ್ಬಿಡುತ್ತೆ ಅದು. ಸೊ ಇಟ್ಸ್ ಲೈಕ್ ಅ ಎಕ್ಸ್ಪೆರಿಮೆಂಟ್ ಥರ. ಬಟ್ ಇಟ್ಸ್ ಓಕೆ, ಇಟ್ಸ್ ಲೈಕ್ ಐ ಥಿಂಕ್ ಐಮ್ ಓಕೆ. ಐ ಆಮ್ ಅ ಗುಡ್ ಕುಕ್. ಗುಡ್, ನಾಟ್ ಎಕ್ಸಲೆಂಟ್. ಓಕೆ, ರೈಟ್. ಸೊ ಹಬ್ಬದ ಬಗ್ಗೆ ಮಾತಾಡಿದ್ವಿ. ಸೊ ಇನ್ನೂ ಒಂದು ಪ್ರಶ್ನೆ ಇದೆ ಹಬ್ಬದ ರಿಲೇಟೆಡ್ ಆಗಿ. ಸೊ ವಾಟ್ ಈಸ್ ದ ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಫೆಸ್ಟಿವಲ್ ಯು ಲೈಕ್? ಲೈಟ್ಸ್. ಆ್ಯಕ್ಚುಲಿ ಈ ಹಬ್ಬದಕ್ಕಿಂತ ನನ್ನ ಮೋಸ್ಟ್ ಫೇವ್ರೆಟ್ ಹಬ್ಬ ಇರೋದು ದೀಪಾವಳಿ. ದೀಪಾವಳಿ ತುಂಬ ಇಷ್ಟ ನನಗೆ ಚಿಕ್ಕ ವಯಸ್ಸಿಂದಾನು. ಆಮೇಲೆ ನಮ್ಮ ಮನೆಯಲ್ಲಿ ನೀವು ನೋಡಿದ್ರೆ ಎಲ್ಲ ಕಡೆ ದೀಪ ಹಚ್ತೀನಿ, ಎಲ್ಲ ಕಡೆ ಲೈಟ್ಗಳಿರುತ್ತೆ. ನನಗೆ ಲೈಟ್ಸ್ ಕಂಡ್ರೆ ತುಂಬ ಇಷ್ಟ. ಯಾಕಂದರೆ ಲೈಟ್ಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಟು ಪಾಸಿಟಿವಿಟಿ. ಲೈಫಲ್ಲಿ ಯಾವಾಗಲೂ ಖುಷಿಯಾಗಿರಬೇಕು, ಲೈಟ್ಸ್ ಇರಬೇಕು, ಬ್ರೈಟ್ನೆಸ್ ಇರಬೇಕು ಅಂತ ನನಗೆ ಆಸೆ. ಫಾರ್ ಎವ್ರಿಬಡಿ, ನಾನು ಯಾರು ಮೀಟ್ ಮಾಡ್ತೀನಿ, ವೈ ಐ ಸ್ಮೈಲ್ ಎಟ್ ಎವ್ರಿಬಡಿ. ಖುಷಿ ನಗ್ಸೋದ್ರಲ್ಲಿ ಏನು ಖುಷಿ ಇದೆ ಅಲ್ಲ, ಇಟ್ ಡಸಂಟ್ ಕಮ್ ಫ್ರಮ್ ಎನಿಥಿಂಗ್ ಎಲ್ಸ್. ಲೈಕ್ ಇವಾಗ ನೀವು ಕೇಳಿದ್ರಿ ತಿನ್ಸೋದ್ರಲ್ಲಿ ನನಗೇನು ಖುಷಿ ಸಿಗುತ್ತೋ ಅದು ತಿನ್ನೋದ್ರಲ್ಲಿ ಸಿಗಲ್ಲ ನನಗೆ. ಸೊ ಫಾರ್ ಮೀ ದಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ಏನು ಲೈಟ್ಸ್ ಅಂದರೆ ಇಷ್ಟ ಯೆಲ್ಲೋ ಲೈಟ್ಸ್, ನಮ್ಮ ಟೀ ಲೈಟ್ಸ್ ಬರುತ್ತಲ್ಲ, ಈಗ ನನಗಾದರೆ ನಾನು ಫುಲ್ ಅಪಾರ್ಟ್ಮೆಂಟ್ ಹಚ್ಬಿಡ್ತೀನಿ ಲೈಟ್ಸ್ ಎಲ್ಲ.